ಶೋಭಾಯಾತ್ರೆಗೆ ಡಿಜಿಗೆ ಅವಕಾಶ ನೀಡದ ಅಘೋಷಿತವಾದ ನಿರ್ಬಂಧ ಹೇರಲಾಗಿದ್ದು ಇದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಚನ್ನಗಿರಿ ಪಟ್ಟಣದ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ವಂಶಾಡಳಿತದಲ್ಲಿ ದಾವಣಗೆರೆಯಲ್ಲಿ ಗಣೇಶೋತ್ಸವ ಶೋಭಾಯಾತ್ರೆಯನ್ನು ಸಂಗೀತದೊಂದಿಗೆ ಮಾಡಲು ಅವಕಾಶ ಸಿಕ್ಕಿಲ್ಲ. ಇನ್ನಾದರೂ ಹಿಂದೂ ಬಾಂಧವರು ಎಚ್ಚೆತ್ತುಕೊಂಡು ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದರಲ್ಲದೆ ಮುಂದಿನ ದಿನಗಳಲ್ಲಿ ಸಂಗೀತದೊಂದಿಗೆ ಗಣೇಶೋತ್ಸವ ನಡೆಸುವಂತಹ ವಾತಾವರಣ ಸೃಷ್ಟಿಯಾಗಬೇಕು ಎಂದರು. ಇನ್ನು ಬಾನು ಮುಸ್ತಾಕ್ ಅವರು ತಾಯಿ ಭುವನೇಶ್ವರಿ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರದಿಂದ ಮಾತನಾಡಿದ್ದು, ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದು, ಆಕೆ ಕನಿಷ್ಠ ಪಕ್ಷ ಕ್ಷಮೆ ಕೇಳಲಿಲ್ಲ, ಅಂತಹ ಕೆಲಸವನ್ನು ರಾಜ್ಯ ಸರ್ಕಾರವು ಕೂಡ ಮಾಡಲಿಲ್ಲ ಎಂದರು. ನಮ್ಮ ವಿರೋಧದ ನಂತರ ಮುಡಿಗೆ ಮಲ್ಲಿಗೆ ಮುಡಿದು ಅರಿಶಿನ ಸೀರೆ ತೊಟ್ಟು ಮಂಗಳಾರತಿ ತೆಗೆದುಕೊಂಡು ವಿಗ್ರಹ ರೂಪದಲ್ಲಿರುವ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದಸರಾಗೆ ಚಾಲನೆ ನೀಡಿದ್ದು ಖುಷಿ ಇದೆ. ಆದರೆ ಹಣೆಗೆ ಕುಂಕುಮ ಇಟ್ಟುಕೊಂಡಿದ್ದರೆ ಕನ್ನಡದ ಮಹಿಳೆ ರೀತಿ ಕಾಣುತ್ತಿದ್ದರು ಎಂದ ಅವರು, ಬಹುದೇವತೆಗಳ ಆರಾಧನೆ ಮಾಡುವ ಹಿಂದೂಗಳ ಸಂಸ್ಕೃತಿಗೆ ಅನುಗುಣವಾಗಿ ನಡೆದುಕೊಂಡಿದ್ದು ನಿಮಗೆ ಅಭಿನಂದನೆಗಳು ಎಂದರು. ನಾನು ಒಬ್ಬ ಬರಹಗಾರ, ನನಗೂ ಸಾಕಷ್ಟು ಕೆಟ್ಟ ಶಬ್ದಗಳು ಬರುತ್ತವೆ. ಆದರೆ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರ ಸ್ಥಾನಕ್ಕೆ ಘನತೆ ಇರುತ್ತದೆ. ಅದಕ್ಕೆ ಚ್ಯುತಿ ತರುವ ರೀತಿ ಮಾತನಾಡಬಾರದು. ಬೇರೆಯವರ ಬಗ್ಗೆ ಮಾತನಾಡುವಾಗ ಅಸಭ್ಯವಾದ ಶಬ್ದಗಳನ್ನು ಬಳಸಬೇಡಿ ಎಂದು ಮನವಿ ಮಾಡಿದರು. ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಆಶ್ರಯದಲ್ಲಿ ನಡೀತಾ ಇರುವಂಥ ಸಾರ್ವಜನಿಕ ಗಣೇಶೋತ್ಸವದ ಶೋಭಾಯಾತ್ರೆಗೆ ಬಂದಿದ್ದೀನಿ. ನಮ್ಮ ಪಕ್ಷದ ನೇತಾರರಾಗಿರುವಂತಹ ಮಾಡಾಳು ವಿರೂಪಾಕ್ಷಪ್ಪನವರು, ನಮ್ಮ ಪಕ್ಷದ ಮತ್ತೊಬ್ಬರು ನೇತಾರರಾಗಿರುವಂಥ ಶಿವಕುಮಾರ್ ಅವರು, ಹಾಗೆ ವಿಜಯ್ ಪಾಟೀಲ್ ಅವರು ಹಾಗೂ ನಮ್ಮ ಎಲ್ಲ ಮುಖಂಡರು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಾನು ಮೈಸೂರಲ್ಲಿದ್ದೆ, ಇಲ್ಲಿಗೆ ಬರಬೇಕು ಅಂತೇಳಿ ಹೇಳಿ ನಮ್ಮ ವಿಜಯ್ ಪಾಟೀಲರು ಕೇಳಿಕೊಂಡ್ರು, ಅವ್ರು ಬರಬೇಕು ಅಂತೇಳಿ ಹೇಳಿದರು. ನಮ್ಮ ಶಿವಕುಮಾರ್ ಅವರು ಇರ್ಬೋದು, ಹಾಗೆ ನಾನು ದಾವಣಗೆರೆಗೆ ಆಗಾಗ ಬರ್ತಿರ್ತೀನಿ ನಮ್ಮ ಸಿದ್ದೇಶ್ವರನ ಪ್ರೀತಿಗೋಸ್ಕರವಾಗಿ. ಇವತ್ತು ಹಿಂದೆ ಲೋಕಸಭಾ ಕ್ಷೇತ್ರ ದಾವಣಗೆರೆಗೆ ಸೇರಿದ್ದಾಗಿರೋದ್ರಿಂದ ನಾನು ಇಲ್ಲಿ ಬರಬೇಕು ಅಂತ ಬಂದಿದ್ದೀನಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಸೇರಿದ್ದಾರೆ. ಶಾಂತಿಯುತವಾಗಿ ಖಂಡಿತ ಈ ಮೆರವಣಿಗೆ ನಡೀತದೆ ಅಂತ ನನಗೆ ವಿಶ್ವಾಸ ಇದೆ. ಆದರೆ ಬಹಳ ದುರದೃಷ್ಟಕರ ಸಂಗತಿ ಅಂತಂದರೆ, ಪ್ರತಿ ವರ್ಷವೂ ಕೂಡ ಬಾಜಾ ಭಜಂತ್ರಿಯೊಂದಿಗೆ ಅಂದರೆ ಸಂಗೀತದೊಂದಿಗೆ ಇಲ್ಲಿ DJ ಗಣೇಶೋತ್ಸವ ನಡೀತಾ ಇತ್ತು. ಆದರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಅಘೋಷಿತವಾದಂತಹ ನಿರ್ಬಂಧವನ್ನು ಹಾಕಲಾಗಿದೆ. ಇಲ್ಲಿ ದಾವಣಗೆರೆ ಗಣೇಶೋತ್ಸವ ಅಂದರೆ ನಮಗೆ ಚಿತ್ರದುರ್ಗ ಹೇಗೆ ನಡೀತದೆ ಅದಕ್ಕೊಂಥರ ಕಾಂಪಿಟೀಷನಲ್ಲಿ ದಾವಣಗೆರೆಯಲ್ಲಿ ಗಣೇಶೋತ್ಸವ ನಡೀತಾ ಇತ್ತು. ಹಾಗೆ ಶಿವಮೊಗ್ಗದ ಗಣೇಶೋತ್ಸವ ಅಂದರೆ ನಮಗೆ ಹಳೆ ಮೈಸೂರು ಭಾಗದಲ್ಲಿರೋರಿಗೂ ಕೂಡ ಒಂದು ಪ್ರೇರಣೆ ಆಗಿತ್ತು. ಆದರೆ ಇವತ್ತು ಇಲ್ಲಿರುವಂತಹ ಸಚಿವರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಅವರ ಪತ್ನಿ ಇರ್ಬೋದು, ಅವರ ಅಪ್ಪ ಇರ್ಬೋದು, ಇವರೆಲ್ಲರ ಒಂದು ಈ ವಂಶ ಆಡಳಿತದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಗಣೇಶೋತ್ಸವವನ್ನು ಕೂಡ ಸಂಗೀತದೊಂದಿಗೆ ನಾವು ಶೋಭಾಯಾತ್ರೆ ಮಾಡಲಿಕ್ಕೂ ಅವಕಾಶ ಸಿಕ್ಕಿಲ್ಲ. ಅಂತಹ ಒಂದು ದುಸ್ಥಿತಿಯಲ್ಲಿ ಬಂದಿದೆ. ಹಿಂದೂ ಬಾಂಧವರು ಇನ್ನಾದರೂ ಎಚ್ಚೆತ್ತುಕೊಂಡು ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ಪಾಠ ಕಲಿಸ್ಬೇಕು. ಕನ್ನಡದ ಬಗ್ಗೆ, ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿದ್ರ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆ ಬಾನು ಮುಸ್ತಾಕ್ ಅವರು ತಾತ್ಸಾರದ ಅಪತ್ರದ ಮಾತುಗಳನ್ನು ಆಡಿದ್ರ ಬಗ್ಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಕೆ ಒಂದು ಕನಿಷ್ಠ ಕ್ಷಮೆಯೂ ಕೇಳಲಿಲ್ಲ. ಆ ಕ್ಷಮೆ ಕೇಳಿಸ್ಬೇಕು ಅನ್ನೋ ಒಂದು ಭಾವನೆ ಕನ್ನಡಿಗರ ಪರವಾಗಿದ್ದಿದ್ದರೆ ಈ ಸರ್ಕಾರಕ್ಕೆ ಬರ್ತಾ ಇತ್ತು. ಅವರು ಆ ಕೆಲಸ ಮಾಡಲಿಲ್ಲ. ಆದರೆ ನಮ್ಮ ವಿರೋಧದ ನಂತರ ಅವರು ಮುಡಿಗೆ ಮಲ್ಲಿಗೆ ಹೂವನ್ನುಟ್ಟು ಹಾಕಿ ಅರಿಶಿನ ಕಲರಿನ ಸೀರೆನುಟ್ಟು ಒಂದು ಮಂಗಳಾರತಿ ತಗೊಂಡು ವಿಗ್ರಹ ರೂಪದಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿದರೆ ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಅವ್ರ ಹಣೆ ಒಂದು ಕುಂಕುಮ ಇಟ್ಟಿದ್ರೆ ಸಂಪೂರ್ಣವಾಗಿ ಒಂದು ಕನ್ನಡದ ಮಹಿಳೆ ಥರ ಕಾಣಿಸ್ತಾ ಇದ್ರು. ಅದೊಂದು ಬಿಟ್ಟು ಉಳಿದದ್ದೆಲ್ಲ ಮಾಡಿದ್ದಾರೆ. ಏಕದೇವತಾರಾಧನೆಯನ್ನು ಧಿಕ್ಕರಿಸಿ ಬಹುದೇವತಾರಾಧನೆಯನ್ನು ಮಾಡುವಂಥ ನಮ್ಮ ಹಿಂದೂಗಳ ಈ ಧರ್ಮದ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ನೀವು ನಡ್ಕೊಂಡಿದ್ದೀರಿ, ನಿಮಗೆ ಅಭಿನಂದನೆ. ನಾನು ಹೇಳಿ ಕೇಳಿ ಒಬ್ಬ ರೈಟ್ರು. ನನಗೆ ಭಾಳಷ್ಟು ಭಾಷೆಗಳ ಕೆಟ್ಟ ಶಬ್ದಗಳು, ಈ ಥರ ಪದಗಳು ನನಗೂ ಬರುತ್ತೆ. ಆದರೆ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ಅವರು ಆ ಮುಖ್ಯಮಂತ್ರಿಯ ಸ್ಥಾನಕ್ಕೊಂದು ಘನತೆ ಇರ್ತದೆ. ಆ ಘನತೆಯನ್ನು ಕಾಪಾಡೋ ರೀತಿಯಲ್ಲಿ ಅವ್ರ ಮಾತುಗಳಿರಬೇಕೆ ಹೊರತು ಆ ಘನತೆಗೆ ಚ್ಯುತಿ ತರುವಂಥ ರೀತಿಯಲ್ಲಿ ಅವ್ರು ನಡ್ಕೊಳ್ಬಾರ್ದು. ಸರ್, ನಾನು ನಿಮಗೆ
ಅದೇ ದಾಟಿಯಲ್ಲಿ ಉತ್ತರ ಕೊಡೋಕೆ ಹೇಳೋ ಹೋಗಲ್ಲ. ಯಾಕೆಂದರೆ ನೀವು 7 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಯಾಗಿದ್ದೀರಿ. ದಯವಿಟ್ಟು ರಾಜಕಾರಣದಲ್ಲಿ ನಾವು ಕಿರಿಯರು ಇರ್ಬೋದು, ಆದರೆ ಬೇರೆಯವ್ರ ಬಗ್ಗೆ ಈ ಥರ ಮಾತನಾಡಬೇಕಾದ್ರೆ ಅಸಭ್ಯವಾದಂತಹ ಅಥವಾ ಸಭ್ಯತೆಯ ಎಲ್ಲೇನ ಮೀರಿದಂಥ ಶಬ್ದಗಳನ್ನು ಬಳಸ್ಬೇಡಿ ಸರ್.